ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ರೂಪಾಯಿಗಳ ಅಕ್ರಮ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಹಲವು ಗಂಟೆಗಳಿಂದ ತಲಾಶ್ ನಡೆಸ್ತಾನೆ ಇದೆ, ತನಿಖೆಯನ್ನು ಕೂಡ ನಡೆಸ್ತಾನೆ ಇದೆ. ರಾಯಚೂರಿನಿಂದ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ದದ್ದಲ್ ಆಪ್ತ ಪಂಪಣ್ಣ ಅವರನ್ನ ಇಡಿ ಈಗ ವಶಕ್ಕೆ ಪಡೆದಿದೆ. ದಾಖಲೆಗಳ ರಾಶಿ ಹಿಡಿದು ಇಡಿ ವಿಚಾರಣೆ ನಡೆಸ್ತಾ ಇದೆ. ನಿದ್ದೆ ಊಟ ಬಿಟ್ಟು ಇಡಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಸತತ 24ಕ್ಕೂ ಹೆಚ್ಚು ಗಂಟೆಗಳಿಂದ ಶೋಧ ನಡೆಸಿದ್ದಾರೆ. ವಿಚಾರಣೆ ಬಳಿಕ ಪಂಪಣ್ಣರನ್ನ ಇದೀಗ ಇಡಿ ವಶಕ್ಕೆ ಪಡೆದಿದೆ. ದದ್ದಲ್ ಮನೆಗೆ ಪಂಪಣ್ಣ ಅವ್ರನ್ನ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ದದ್ದಲ್ ಆಪ್ತ ಪಂಪಣ್ಣ ಈಗ ಇಡಿ ವಶಕ್ಕೆ. ರಾಯಚೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಸತತ 24ಕ್ಕೂ ಹೆಚ್ಚು ಗಂಟೆಗಳಿಂದ ಪಂಪಣ್ಣ ಅವರ ವಿಚಾರಣೆ ನಡೀತಾ ಇದೆ. ಸೊ ನಿನ್ನೆನೆ ಈ ಕುರಿತಾದ ನಿರೀಕ್ಷೆಗಳಿದ್ವು. ಏನಂತಂದ್ರೆ ದದ್ದಲ್ ಅವರ ಆಪ್ತನನ್ನ ವಶಕ್ಕೆ ಪಡಿಬಹುದು ಅಂತ. ಯಾಕಂತಂದ್ರೆ ನಿನ್ನೆ ನಾಗೇಂದ್ರ ಅವರ PA ಹರೀಶ್ನನ್ನ ವಶಕ್ಕೆ ಪಡೆದಾಗ ಪಂಪಣ್ಣ ಅವರನ್ನು ಕೂಡ ರಾಯಚೂರಿನಲ್ಲಿ ಕಾರ್ಯಾಚರಣೆ ಸತತವಾಗಿ ನಡೆದಿತ್ತು ಇಡಿ ಕಡೆಯಿಂದ. ಹಾಗಾಗಿ ಪಂಪಣ್ಣ, ದದ್ದಲ್ ಆಪ್ತ ಪಂಪಣ್ಣ ಅವ್ರನ್ನು ಕೂಡ ವಶಕ್ಕೆ ಪಡಿಬಹುದು ಅಂತ ಹೇಳಲಾಗಿತ್ತು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ ಯಾವ ರೀತಿನಲ್ಲಿ ಇಡಿ ಪಂಪಣ್ಣ ಅವ್ರನ್ನ, ದದ್ದಲ್ ಆಪ್ತ ಪಂಪಣ್ಣ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಿನ್ನೆ ಮುಖಕ್ಕೆ ಮುಸ್ಕಾ ಹಾಕಿ ಹರೀಶ್ ಅವರನ್ನ, ನಾಗೇಂದ್ರ ಆಪ್ತ ಹರೀಶ್ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಇವತ್ತು ದದ್ದಲ್ ಆಪ್ತ ಪಂಪಣ್ಣ ಅವರನ್ನ ಇಡಿ ವಶಕ್ಕೆ ಪಡೆದಿದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ರಾಯಚೂರು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ಎಸ್ ನಾಗರಾಜ್, ಪಂಪಣ್ಣ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ವಶಕ್ಕೆ. ನಿನ್ನೆ ನಾವು ನೋಡಿದ್ವಿ ನಾಗರಾಜ್, ಬೆಂಗಳೂರಲ್ಲಿ ನಾಗೇಂದ್ರ PA ಹರೀಶ್ ಅವ್ರನ್ನ ಕರ್ಕೊಂಡು ಹೋದ್ರು. ಇವತ್ತು ಪಂಪಣ್ಣ ಅವ್ರನ್ನ ವಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಏನಾದ್ರು ಡೀಟೇಲ್ಸ್ ಸಿಕ್ಬೋದಾ, ಮಾಹಿತಿ ಸಿಕ್ಬೋದಾ ಪಂಪಣ್ಣ ಅವ್ರ ಕಡೆಯಿಂದ ಇಡಿ ಆಫೀಸರ್ಸ್ಗೆ? ಶ್ರೀಲಕ್ಷ್ಮಿ, ಏನು ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ನಿರಂತರವಾಗಿ ಏನು ಇಡಿ ಅಧಿಕಾರಿಗಳು ಶಾಸಕ ಬಸನಗೌಡ ದದ್ದಲ್ ಮತ್ತು ಆತನ ಮಾಜಿ ಆಪ್ತ ಆಗಿರುವಂತಹ ಪಂಪಣ್ಣ ನಿವಾಸದ ಮೇಲೆ ಏನು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಏನು ಸತತ 24 ಗಂಟೆಗಳ ಕಾಲ ಏನು ಪಂಪಣ್ಣ ನಿವಾಸದ ಮೇಲೆ ದಾಳಿ ನಡೆಸಿರುವಂಥ ಇಡಿ ಅಧಿಕಾರಿಗಳು ಸತತ ಇನ್ನು ವಿಚಾರಣೆ ನಡೆಸಿದ್ರು. ಈ ವೇಳೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಿರುವಂಥ ಸಾಧ್ಯತೆಗಳಿವೆ. ಅದರ ಜೊತೆಗೆ ಈ ಒಂದು ನಿವಾಸದಲ್ಲಿ ಕೆಲವೊಂದಿಷ್ಟು ಅಗತ್ಯ ದಾಖಲಾತಿಗಳು ಸಿಕ್ಕಿರುವಂತಹ ಮಾಹಿತಿಗಳಿರುವ ಸಾಧ್ಯತೆ ಹಿನ್ನೆಲೆಯನ್ನು ಈ ಕೆಲವೊಂದಿಷ್ಟು ಆನ್ಸರ್ಗಳನ್ನು ಅಲ್ಲಿ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತು ಪಂಪಣ್ಣನನ್ನು ಏನು ವಶಕ್ಕೆ ಪಡೆದಿರುವಂಥ ಇಡಿ ಅಧಿಕಾರಿಗಳು ಆ ಒಂದು ನಿವಾಸದಲ್ಲಿ ಏನು ತನಿಖೆಯನ್ನು ನಡೆಸ್ತಾ ಇದ್ರು. ಈ ತನಿಖೆ ಮುಕ್ತಾಯ ಹಂತಕ್ಕೆ ತಲುಪಿದ ಬಳಿಕ ಇನ್ನು ಪಂಪಣ್ಣನನ್ನು ವಶಕ್ಕೆ ಪಡೆದುಕೊಂಡು ಏನು ಬಸನಗೌಡ ದದ್ದಲ್ ನಿವಾಸಕ್ಕೆ ಕರೆದುಕೊಂಡು ಬಂದಿರುವಂಥದ್ದು. ಏನು ಈಗಾಗಲೇ ಏನು ಈ ಸಂಬಂಧ ಏನು ಆಜಾದ್ ನಗರದಿಂದ ಏನು ಆಶಾಪುರ ಬಡಾವಣೆ ನಿವಾಸದಲ್ಲಿರುವಂಥ ಶಾಸಕ ದದ್ದಲ್ ನಿವಾಸಕ್ಕೆ ಕರೆದುಕೊಂಡು ಬಂದು ಈ ಒಂದು ನಿವಾಸದಲ್ಲಿ ಮತ್ತು ಇನ್ನೊಂದಿಷ್ಟು ಹೆಚ್ಚಿನ ವಿಚಾರಣೆಗಾಗಿ ಏನು ಪಂಪಣ್ಣನಲ್ಲಿ ಕರೆದುಕೊಂಡು ಬಂದಿರುವಂಥದ್ದೇನು ಕೆಲವೊಂದಿಷ್ಟು ಅಗತ್ಯ ದಾಖಲಾತಿಗಳು ಏನಂದರೆ ದದ್ದಲ್ ನಿವಾಸದಲ್ಲಿ ಸಿಕ್ಕಿರುವಂಥ ದಾಖಲಾತಿಗಳಿರ್ಬೋದು ಮತ್ತು ಪಂಪಣ್ಣ ನಿವಾಸದಲ್ಲಿ ಸಿಕ್ಕಿರುವಂಥ ದಾಖಲಾತಿಗಳನ್ನು ಎರಡನ್ನೂ ಕಂಪೇರ್ ಮಾಡಿಕೊಂಡು ಈ ಒಂದು ನಿವಾಸದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅಗತ್ಯ ಮತ್ತು ಹೆಚ್ಚಿನ ಮಾಹಿತಿ ಸಿಗುವಂಥ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಈ ಒಂದು ನಿವಾಸದಲ್ಲಿ ಕರೆದುಕೊಂಡು ಬಂದು ಮತ್ತೊಂದಿಷ್ಟು ವಿಚಾರಣೆಯನ್ನು ಕಲೆ ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್.